ನಿನ್ನೆ ನಡೆದ ಬಜೆಟ್ 2025ನಲ್ಲಿ ಒಂದು ಮೇಜರ್ ಅನೌನ್ಸ್ಮೆಂಟ್ ಆಗಿರೋದೇ ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ತುಂಬಾ ಹೆಲ್ಪ್ ಆಗಿದೆ ಅಂತ. ಬಟ್ ನೀವು ನಾನು ಈಗ ಒಂದು ಹೇಳ್ತೇನೆ, ಅದರಲ್ಲಿ ನೀವು ನೋಡ್ತಾ ಹೋದರೆ ಯಾವ ರೀತಿಯಾಗಿ ಬೆನಿಫಿಟ್ ಆಗಿದೆ, ಯಾವ ರೀತಿಯಾಗಿಲ್ಲ, ಒಂದು ಎಕ್ಸಾಂಪಲನ್ನು ಕೊಟ್ಟು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ನಾನು ಶಾರ್ಟ್ ವಿಡಿಯೋನಲ್ಲಿ ಹೇಳಿದ್ದೆ 12 ಲ್ಯಾಕ್ ಪರ್ ಇಯರ್ ಇನ್ಕಮ್ ಇದ್ದವರಿಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರೋದಿಲ್ಲ ಅಂಥೇಳಿ. ಆದರೆ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ನೋಡಿದರೆ ನೀವು 4 to 8 ಲ್ಯಾಕ್ಗೆ 5%, 8 to 12 ಲ್ಯಾಕಿಗೆ 10%, ಅದೇ ರೀತಿಯಾಗಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಯಾಕಿದೆ, ಇದು ಯಾವಾಗ ಕನ್ಸಿಡರ್ ಆಗುತ್ತೆ ಮತ್ತು ಎಷ್ಟು ಟ್ಯಾಕ್ಸ್ ಆಗುತ್ತೆ ಎಲ್ಲವನ್ನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಈ ಬಜೆಟಿಂದ ನಿಮಗೆ ಏನು ಅನಿಸಿಕೆ ಎಲ್ಲವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೇಜರ್ಲಿ 2025 ಬಜೆಟ್ನಲ್ಲಿ ಕನ್ಸ್ಯೂಮರ್ ಗೂಡ್ಸ್ ಸ್ಪೆಂಡಿಂಗ್ ಬೂಸ್ಟ್ ಮಾಡಲಿಕ್ಕೆ ಒಂದು ಮೇನ್ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದು ಇದಕ್ಕೆ ಅಂದರೆ ರೀಸನ್ ಏನಂದರೆ ಒಂದು ಎಕನಾಮಿಕಲ್ ಗ್ರೋತ್ ಆಗಿರ್ಬೋದು ಮತ್ತು ಇನ್ಕ್ರೀಸ್ ಡಿಮ್ಯಾಂಡ್. ಯಾವಾಗ ನೀವು ಒಂದು ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ಟ್ಯಾಕ್ಸ್ ರಿಲೀಫನ್ನು ಕೊಡ್ತೀರೋ ಆಟೋಮೆಟಿಕಲಿ ಕನ್ಸಂಪ್ಷನ್ ಸೆಕ್ಟರ್ಗಳು ತುಂಬ ಬೂಸ್ಟ್ ಆಗ್ತವೆ. ಅದರಿಂದ ಏನಾಗುತ್ತೆ, GDP ಇನ್ಕ್ರೀಸ್ ಆಗುತ್ತೆ. ಮತ್ತು ಮೇನ್ಲಿ ಇಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ FMCG ಸೆಕ್ಟರ್ ಆಗಿರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, ಮೇನ್ ಇವು ಬೆನಿಫಿಟ್ ಆಗ್ತವೆ. ಅದೇ ರೀತಿಯಾಗಿ ಒಂದು ಟೂರಿಸಮ್ ಸೆಕ್ಟರ್ ಕೂಡ ತುಂಬಾ ಬೆನಿಫಿಟ್ ಆಗ್ಬೋದು ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ 12 ಲ್ಯಾಕ್ ಇನ್ಕಮ್ ಟ್ಯಾಕ್ಸ್ ಯಾವುದೇ ರೀತಿಯಾದ ಇಲ್ಲ ಅಂತ ಹೇಳಿದಾರಲ್ಲ, ಯಾವ ರೀತಿಯಾಗಿ ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ 12 ಲ್ಯಾಕ್ ರುಪೀಸ್ ನೀವೇನಾದರೂ ಸ್ಯಾಲ್ರಿ ಇದ್ದರೆ ವರ್ಷಕ್ಕೆ ಪರ್ ಆ್ಯನಮ್ ಇದ್ದರೆ ನೀವು ಯಾವ ರೀತಿಯಾದ ಟ್ಯಾಕ್ಸ್ ಇಲ್ಲ. ನೀವೇನಾದರೂ ಸ್ಯಾಲ್ರಿಡ್ ಇದ್ದರೆ ನಿಮಗೆ ಒಂದು 75,000 ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಕೊಡ್ತಾರೆ. ಅಂದರೆ ನಿಮಗೆ 12.75 ಲ್ಯಾಕ್ ತನಕ ನಿಮಗೆ ನೋ ಟ್ಯಾಕ್ಸ್ ಅಂತಲೇ ಹೇಳ್ಬೋದು. ಈಗ ನಾವು ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡೋದಾದರೆ 0 to 4 ಲ್ಯಾಕ್ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ, 4 to 8 ಲ್ಯಾಕ್ 5%, 8 to 12 ಲ್ಯಾಕ್ 10%, 12 to 16 ಲ್ಯಾಕ್ 15%, 16 to 20 20%, 20 to 24 ಲ್ಯಾಕ್ 25%, ಅಬೌವ್ 24 ಲ್ಯಾಕ್ ಏನಿದೆ ಅಲ್ಲ, ಅಂದರೆ ಅಬೌವ್ 25 ಲ್ಯಾಕ್ ಅದು 30% ಟ್ಯಾಕ್ಸ್ ಆಗೇ ಆಗುತ್ತೆ. ಈಗ ಬನ್ನಿ ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ನಿಮ್ದು ಏನಾದರೂ ಸ್ಯಾಲ್ರಿ 12 ಲ್ಯಾಕ್ ಒಳಗಡೆ ಇದ್ದರೂ ಕೂಡ ಅಥವಾ 12.75 ಲ್ಯಾಕ್ ಒಳಗಡೆ ಇದ್ದರೂ ಕೂಡ ನೀವು ಟ್ಯಾಕ್ಸನ್ನು ಪೇ ಮಾಡ್ತೀರಾ. ಯಾವ ಜನರು, ನೀವು ಸ್ಯಾಲ್ರಿಡ್ ಮಾತ್ರ ನಿಮಗೆ ಇನ್ಕಮ್ ಇದ್ದರೆ ಯಾವುದೇ ರೀತಿಯ ಟ್ಯಾಕ್ಸ್ ಬೀಳೋದಿಲ್ಲ. ಇಫ್ ನೀವೇನಾದರೂ ಸ್ಟಾಕ್ಸ್ನಲ್ಲಿ, ಮ್ಯೂಚುವಲ್ ಫಂಡ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಇಲ್ಲಿ ಖಂಡಿತವಾಗಲೂ ನೀವು ಟ್ಯಾಕ್ಸನ್ನು ತುಂಬಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಟೋಟಲ್ ಇನ್ಕಮ್ ಎಷ್ಟಿದೆ, ನೀವೇನಾದರೂ ಸ್ಯಾಲ್ರಿಡ್ ಇದ್ದರೆ ನಿಮಗೆ 9 ಲ್ಯಾಕ್ ಪರ್ ಆ್ಯನಮ್ ಇದೆ ಅಂತ ತಿಳ್ಕೊಳ್ಳಿ. ಬಟ್ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗುತ್ತೆ, 3 ಲ್ಯಾಕ್ ಇದೆ ಅಂದ್ಕೊಳ್ಳಿ. ಟೋಟಲ್ ಇನ್ಕಮ್ 12 ಲ್ಯಾಕ್. ಈಗ ನಮ್ಮದು 12 ಲ್ಯಾಕ್ ಅಷ್ಟೇ ಇದೆ ಅಲ್ಲ, ಇದರಲ್ಲಿ ನೀವೇನು ಅನ್ಕೋಬೋದು, ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಬಟ್ ಯು ಹ್ಯಾವ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದು 20% ಟ್ಯಾಕ್ಸ್ ಇರುತ್ತೆ. ನೀವೇನು 3 ಲ್ಯಾಕ್ಸ್ ಇದೆ ಅಲ್ಲ, ಅದರಲ್ಲಿ ನೀವು 20% ಟ್ಯಾಕ್ಸ್ ತುಂಬಲೇಬೇಕು. ಅದು ಎಷ್ಟಿದೆ ಅಂದರೆ 62,400 ಟ್ಯಾಕ್ಸ್ ತುಂಬಲೇಬೇಕು ನಿಮ್ಮದು. ಯಾವಾಗ ಅಂದರೆ ನಿಮ್ಮದು 3 ಲ್ಯಾಕ್ ಇಕ್ವಿಟಿ ಮತ್ತು ಮ್ಯೂಚುವಲ್ ಫಂಡ್ ಇನ್ನಿತರದ ಸ್ಟಾಕ್ನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಟ್ಯಾಕ್ಸನ್ನು ತೊಗೊಂಡಿದ್ದರೆ. ನಿಮ್ದು ಏನಾದರೂ ಲಾಂಗ್ ಟರ್ಮ್ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಇತ್ತು, ಫಾರ್ ಎಕ್ಸಾಂಪಲ್ ನೀವು 2 ವರ್ಷ ಮೇಲೆ ಅಥವಾ 1 ವರ್ಷದ ಮೇಲೆ ನೀವೇನಾದರೂ ಇನ್ಕಮನ್ನು ನೀವು ಕ್ಯಾಪಿಟಲ್ ಗೇನನ್ನು ಮಾಡ್ಕೋತೀರಾ ಅಂದರೆ ಎಲ್ಲಿ ಅಂದರೆ ಮ್ಯೂಚುವಲ್ ಫಂಡ್, ಡೆಬ್ಟ್ ಫಂಡ್, ಇವೆಲ್ಲ ಯಾವುದೇ ರೀತಿಯಾದ ಒಂದು ಶಾರ್ಟ್ ಟರ್ಮ್ ಗೇನ್ ಆಗಿರ್ಬೋದು, ಮೋರ್ ದೆನ್ 1 ಇಯರ್ ಆಗಿರ್ಬೋದು. ಬಟ್ ಮೋರ್ ದೆನ್ 1 ಇಯರ್ ನಿಮಗೆ ಏನಾಗುತ್ತೆ, 1,75,000 ತನಕ ನಿಮಗೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು 2 ಲ್ಯಾಕನ್ನು ನೀವೇನಾದರೂ ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ಗೆ ನೀವೇನಾದರೂ ಗೇನ್ ಮಾಡಿದರೆ ನಿಮಗೆ ಅಲ್ಲಿ 75,000 ರುಪೀಸ್ಗೆ ಮಾತ್ರ ನೀವು ಟ್ಯಾಕ್ಸನ್ನು ಕಟ್ಬೋದು. ಮತ್ತು ಇನ್ನು ಉಳಿದ 1,25,000ಗೆ ನೀವು ಯಾವುದೇ ರೀತಿಯಾದ ಟ್ಯಾಕ್ಸ್ ತುಂಬುವ ಹಾಗೆ ಇಲ್ಲ. ನೀವೇನಾದರೂ ಡೈರೆಕ್ಟ್ ಸ್ಟಾಕ್ನಲ್ಲಿ ಮಾಡ್ತಾಯಿದ್ರೆ ಅಥವಾ ಡೈರೆಕ್ಟ್ ಮ್ಯೂಚುವಲ್ ಫಂಡ್ನಲ್ಲಿ ನೀವೇನಾದರೂ ಪ್ರಾಫಿಟನ್ನು ಗೇನ್ ಮಾಡ್ತಾಯಿದ್ರೆ ನೀವು ಖಂಡಿತವಾಗಲೂ ಟ್ಯಾಕ್ಸ್ ಪೇ ಮಾಡಲೇಬೇಕು. ನೀವೇನಾದರೂ ಮೋರ್ ದೆನ್ 1 ಇಯರ್ ಇದ್ದರೆ 1,25,000 ತನಕ ನಿಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಅದಕ್ಕಿಂತ ಮೇಲೆ ನೀವೇನಾದರೂ ಮಾಡಿದರೆ ಖಂಡಿತವಾಗ್ಲೂ ಟ್ಯಾಕ್ಸ್ ಇದ್ದೇ ಇರುತ್ತೆ. ನಿಮಗೆ ಎಕ್ಸಾಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟೆ. ಮತ್ತು ಈಗ ಲಾಂಗ್ ಟರ್ಮ್ ಗೇನ್ಗೆ 2 ಲ್ಯಾಕ್ಸ್ ಅಂತ ಇದೆ ಅಲ್ಲ, ಅದರಲ್ಲಿ ನಿಮಗೆ ಡಿಡಕ್ಷನ್ ಓನ್ಲಿ 1,25,000ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಯಾವ ರೀತಿಯಾದ ಇನ್ವೆಸ್ಟ್ಮೆಂಟ್ಗೆ ಟ್ಯಾಕ್ಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇದೆ ಅಲ್ವಾ, ನೀವು 0 ಲ್ಯಾಕಿಂದ 25 ಲ್ಯಾಕ್ವರೆಗೂ, ಅಲ್ಲಿ ನೀವೇನಾದರೂ ಗೋಲ್ಡ್, ರಿಯಲ್ ಎಸ್ಟೇಟ್ ಮತ್ತು ಡೆಬ್ಟ್ ಫಂಡ್ ಇನ್ಕ್ಲೂಡಿಂಗ್ ಎಲ್ಲವೂ ಇಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಡೈರೆಕ್ಟ್ ಸ್ಟಾಕ್, ಮ್ಯೂಚುವಲ್ ಫಂಡ್ ಶಾರ್ಟ್ ಟರ್ಮ್ ಗೇನ್ ಆಗಿ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಇಲ್ಲಿ ನೀವು ಖಂಡಿತವಾಗಲೂ ನೀವೇನಾದರೂ 12 ಲ್ಯಾಕ್ ಒಳಗೆ ಕೂಡ ನಿಮ್ಮದು ಸ್ಯಾಲ್ರಿ ಇದ್ದರೂ ಕೂಡ ನೀವು ಇದಕ್ಕೆ ಟ್ಯಾಕ್ಸನ್ನು ತುಂಬಲೇಬೇಕು. ಈಗ ನೀವು ನಮ್ಮನ್ನು ಕೇಳ್ಬೋದು,
12 ಲ್ಯಾಕ್ವರೆಗೂ ನಮಗೆ ಕನ್ಸೆಷನ್ ಕೊಟ್ಟರು ಕೂಡ ನಮಗೆ ಯಾವ ರೀತಿಯಾಗಿ ಟ್ಯಾಕ್ಸ್ ಕೊಟ್ರಿ ಅಂತ ನಿಮಗೆ ಈಗ ತಿಳಿಸಿದೆ. ಅದು ಯಾವುದಂದರೆ ನಿಮ್ಮ ಸ್ಯಾಲ್ರಿಗೆ ಅದು ಯಾವುದೇ ರೀತಿಯಾದ ಟ್ಯಾಕ್ಸ್ ಕೊಡೋದಿಲ್ಲ ಬಿಲೋ 12 ಲ್ಯಾಕ್ ಇದ್ದರೂ ಕೂಡ. ಆದರೆ ನೀವೇನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದರೆ ಖಂಡಿತವಾಗ್ಲೂ ನೀವು 20% ಟ್ಯಾಕ್ಸನ್ನು ಕಟ್ಟಲೇಬೇಕು. ನೀವೇನಾದರೂ 1 ವರ್ಷದ ಮೇಲೆ ಇದ್ದರೆ ಕೂಡ ಮಾತ್ರ ನಿಮಗೆ 1,25,000ಗೆ ಮಾತ್ರ ಡಿಡಕ್ಷನ್ ಸಿಗುತ್ತೆ. ಆದರೆ 75,000ಗೆ ಆದರೂ ಕೂಡ ನೀವು ಅದನ್ನ 12.5%ಅನ್ನು ಲಾಂಗ್ ಟರ್ಮ್ ಗೇನ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು. ಇನ್ ಶಾರ್ಟ್ ನಿಮಗೆ ಹೇಳಬೇಕಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನೀವು 20% ಟ್ಯಾಕ್ಸ್ ಕಟ್ಟಲೇಬೇಕು. ಲಾಂಗ್ ಟರ್ಮ್ ಶಾರ್ಟ್ ಅದಕ್ಕೆ ಏನು 1 ಇಯರ್ ಮೇಲೆ ಇದ್ದರೆ ಅದಕ್ಕೆ ನೀವು 12.5% ನೀವು ಕಟ್ಟಲೇಬೇಕು. ಈಗ ನೀವು ಕೇಳ್ಬೋದು, ಈಗ ಹಳೆ ಟ್ಯಾಕ್ಸ್ ಸ್ಲ್ಯಾಬ್ಗೆ ಮತ್ತು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ಗೆ ಏನೇನು ಡಿಫ್ರೆನ್ಸು, ಎಷ್ಟು ಸೇವಿಂಗ್ಸನ್ನು ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಚಾರ್ಟನ್ನು ರೆಡಿ ಮಾಡಿದ್ದೇನೆ. ನಿಮ್ದೇನಾದರೂ ಸ್ಯಾಲ್ರಿ 12,75,00,000 ಇದ್ದರೆ ನೀವು ಯಾವುದೇ ರೀತಿಯಾದ ಟ್ಯಾಕ್ಸ್ ಕೊಡೋದಿಲ್ಲ, ಯಾವುದು ನ್ಯೂ ಟ್ಯಾಕ್ಸ್ ಪ್ರಕಾರ. ಆದರೆ ಓಲ್ಡ್ನಲ್ಲಿ ನೀವೇನಾಗುತ್ತೆ 83,200 ಚಾರ್ಜಸನ್ನು ನೀವು ಅಥವಾ ಟ್ಯಾಕ್ಸನ್ನು ನೀವು ಕಟ್ಟಲೇಬೇಕಾಗಿತ್ತು. ಇಲ್ಲಿ ನೋಡ್ಬೋದು ನೀವು 83,000 ಅಂದರೆ ಇದೊಂದು ಸಣ್ಣ ಅಮೌಂಟ್ ಅಲ್ಲ. ಇದಕ್ಕೆ ನೀವು ಎಷ್ಟೊಂದು ಬೆನಿಫಿಟ್ಸನ್ನು ನೀವು ಪಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು iPhone 17 ನೀವು ಮುಂದಿನ ವರ್ಷ ತೊಗೋತೀರಂದರೆ ಅದು ಒಂದು ನಿಮಗೆ ಫ್ರೀಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ದೇನಾದರೂ 15 ಲ್ಯಾಕ್ ಸ್ಯಾಲ್ರಿ ಇದ್ದರೆ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು 97,500 ಅನ್ನು ನೀವು ಪೇ ಮಾಡಬೇಕು. ಅದೇ ರೀತಿಯಾಗಿ ನೀವು ಹೋದ ವರ್ಷ 2024 ಟ್ಯಾಕ್ಸ್ ಸ್ಲ್ಯಾಬನ್ನು ಪ್ರಕಾರ ನೋಡಿದರೆ 1,30,000 ನೀವು ಪೇ ಮಾಡಬೇಕಿತ್ತು. ನಿಮಗೆ ಸೇವಿಂಗ್ಸ್ ಎಷ್ಟಾಯಿತು 32,500. ಅದೇ ರೀತಿಯಾಗಿ ಒಂದು 20 ಲ್ಯಾಕ್ ನಿಮ್ಮದು ಸ್ಯಾಲ್ರಿ ಇತ್ತಂದರೆ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 1,92,400 ನೀವು ಪೇ ಮಾಡಬೇಕು ಟ್ಯಾಕ್ಸ್ ಆಗಿ. ಅದೇ ರೀತಿಯಾಗಿ ಒಂದು ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ 2,78,200 ಅಂದರೆ ಒಂದು ಮತ್ತೆ 85,000 ಟ್ಯಾಕ್ಸ್ ಸೇವ್ ಆಗೇ ಆಯಿತು. ಹೊಸ ಸ್ಲ್ಯಾಬ್ ಏನಿದೆ ಅಲ್ಲ ಅದರಲ್ಲಿ ನಿಮಗೆ ಟ್ಯಾಕ್ಸ್ ರಿಡಕ್ಷನ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಪಕ್ಕ ಕನ್ಸಂಪ್ಷನ್ ಸೆಕ್ಟರ್, FMCG ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್ ಖಂಡಿತವಾಗ್ಲೂ ನಿಮಗಿದೆ ಬೂಮ್ ಆಗೇ ಆಗುತ್ತೆ. ನಿಮ್ದೇನಾದರೂ 20 ಲ್ಯಾಕ್ ಇದ್ದರೆ ಸ್ಯಾಲ್ರಿ 1,92,400 ಟ್ಯಾಕ್ಸನ್ನು ತುಂಬಬೇಕು ನ್ಯೂ ಸ್ಲ್ಯಾಬ್ ಪ್ರಕಾರ. ಹಳೆ ಸ್ಲ್ಯಾಬ್ ಪ್ರಕಾರ 2,78,200 ನೀವು ಪೇ ಮಾಡಬೇಕಿತ್ತು. ಇಲ್ಲಿ ಕೂಡ ಒಂದು 85,000 ಬೆನಿಫಿಟ್ ಆಗಿದೆ ಆಲ್ರೆಡಿ ಹೇಳಿದಾಗೆ. ನಿಮ್ದೇನಾದರೂ ಅಬೌವ್ 24.75 ಲ್ಯಾಕ್ ಇದ್ದರೆ ಹೊಸ ಸ್ಲ್ಯಾಬ್ ಪ್ರಕಾರ 3,12,000 ನೀವು ಪೇ ಮಾಡಬೇಕು. ಆದರೆ ಹಳೆ ಸ್ಲ್ಯಾಬ್ ಪ್ರಕಾರ 4,26,400 ಅಂತ ನೀವು ಪೇ ಮಾಡಲೇಬೇಕು. ಅದು ನಿಮಗೆ ಎಷ್ಟು ಸೇವಿಂಗ್ಸ್ ಮಾಡ್ತದೆ ಅಂದರೆ 1,14,400 ರುಪೀಸನ್ನು ನೀವು ಸೇವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೊಸ ನ್ಯೂ ಟ್ಯಾಕ್ಸ್ ಸ್ಲ್ಯಾಬು ತುಂಬಾ ಜನಗಳಿಗೆ ಬೆನಿಫಿಟ್ ಆಗಿದೆ ಅಂತ ಹೇಳ್ತೇನೆ. ಈ ಬಜೆಟ್ನಲ್ಲಿ ನಾವು ಸೆಕ್ಟರ್ ವೈಸ್ ಆಗಿ ನಾವು ನೋಡ್ತಾ ಹೋದರೆ ಯಾವ್ಯಾವ ಸೆಕ್ಟರ್ಗೆ ಎಷ್ಟೆಷ್ಟು ಅಮೌಂಟನ್ನು ಈ ವರ್ಷ 2025 ಇಯರ್ನಲ್ಲಿ ನಿಮಗೆ ಅಲೌಟ್ ಆಗಿದೆ, ಸೆಕ್ಟರ್ ವೈಸ್ ಯಾವ್ಯಾವ ಅಲೌಟ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಡಿಫೆನ್ಸ್ ಮಿನಿಸ್ಟ್ರಿಗೆ 6.81 ಲ್ಯಾಕ್ ಕ್ರೋರ್ ಅನ್ನು ಅಲಾಟ್ ಮಾಡಿದ್ದಾರೆ. ರೂರಲ್ ಡೆವಲಪ್ಮೆಂಟ್ಗೆ 1.9 ಲ್ಯಾಕ್ ಕ್ರೋರನ್ನು ಅಲಾಟ್ ಮಾಡಿದ್ದಾರೆ. ಮತ್ತು ಹೋಮ್ ಅಫೇರ್ಸ್ಗೆ 2.33 ಲ್ಯಾಕ್ ಕ್ರೋರನ್ನು ಅಲಾಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಮತ್ತು ಇನ್ನಿತರ ಅಲೈಡ್ ಆ್ಯಕ್ಟಿವಿಟೀಸ್ಗೆ 1.37 ಲ್ಯಾಕ್ ಕ್ರೋರ್ ಅನ್ನು ಅಲಾಟ್ ಮಾಡಿದ್ದಾರೆ. ಎಜುಕೇಷನ್ಗೆ 1.28 ಲ್ಯಾಕ್ ಕ್ರೋರನ್ನು ಅಲಾಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು IT ಸೆಕ್ಟರ್ ಮತ್ತು ಟೆಲಿಕಾಂ ಇಂಡಸ್ಟ್ರಿಗಳಿಗೂ ಕೂಡ 95,000 ಕ್ರೋರನ್ನು ಅಲಾಟ್ ಮಾಡಿದ್ದಾರೆ. ಮತ್ತು ಹೆಲ್ತ್ ಸೆಕ್ಟರ್ಗೆ 89,311 ಕ್ರೋರನ್ನು ಅಲಾಟ್ ಮಾಡಿದ್ದಾರೆ. ಅದೇ ರೀತಿ ಒಂದು ಎನರ್ಜಿ ಸೆಕ್ಟರ್ಗೂ ಕೂಡ ಒಂದು ಒಳ್ಳೆಯ ಬೆನಿಫಿಟನ್ನು ಕೊಟ್ಟಿದ್ದಾರೆ. 50,598 ಕ್ರೋರನ್ನು ಕೂಡ ಅಲಾಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಬನ್ನಿ ಸೆಕ್ಟರ್ ವೈಸನ್ನು ನಾವು ತಿಳ್ಕೊಂಡಾಯಿತು. ಈಗ ನಾವು ಈ ಬಜೆಟಿನ 2025ನಲ್ಲಿ ಏನೇನು ಅಲಾಟ್ ಮಾಡಿದಾರಲ್ಲ ಇದರಿಂದ ನಮಗೆ ಈಗ GDPಯಲ್ಲಿ ಮತ್ತು ಎಕನಾಮಿಕಲ್ ಗ್ರೋತಲ್ಲಿ ಯಾವ್ಯಾವ ಸೆಕ್ಟರ್ಗಳು ತುಂಬ ಬೆಸ್ಟು ಮತ್ತು ಯಾವ ಸೆಕ್ಟರ್ಗಳ ಶೇರು ಕೂಡ ಮೇಲೆ ಹೋಗ್ಬೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಫಾರ್ ಎಕ್ಸಾಂಪಲ್ ಈಗ ಇದೇನು ಮಾಡಿದಾರಲ್ಲ ಈ ವರ್ಷ ಬಜೆಟು, ಇದರಿಂದ ಒಂದು ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿದ್ದಾರಲ್ಲ ಇವರು 12 ಲ್ಯಾಕ್ ಅಪ್ ಟು ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಒಂದು ಕನ್ಸಂಪ್ಷನ್ ಸೆಕ್ಟರ್ ಕೂಡ ತುಂಬಾ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ FMCG ಸೆಕ್ಟರ್ ಆಗಿರ್ಬೋದು ಮತ್ತು ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು. ಮತ್ತು ಅದೇ ರೀತಿಯಾಗಿ ಈ ಬಜೆಟ್ನಲ್ಲಿ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಕೂಡ ಒಂದು ಪರ್ಫೆಕ್ಟ್ ಅಮೌಂಟನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ನ್ಯೂಕ್ಲಿಯರ್ ಎನರ್ಜಿ ಕೂಡ ಬೂಮ್ ಆಗುತ್ತೆ.
ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮೇಲೆ ಹೋಗುತ್ತೆ. ಅದೇ ರೀತಿ ಒಂದು ಇನ್ನೊಂದೇನೆಂದರೆ ಟೂರಿಸಮ್ ಸೆಕ್ಟರ್ ಕೂಡ ತುಂಬಾ ಬೆಳಿಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಲೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು.